see dead people. What's that on that beat? Go. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಬೂಟ್ಸ್ ಆನ್ ವೀಲ್ಸ್ನ ಹೊಸ ವಿಡಿಯೋಗೆ. ಈ ಮೋಡ ಮುಸುಕಿದ ವಾತಾವರಣದಲ್ಲಿ ಎಲ್ಲಿ ಸುತ್ತೋಕೆ ಹೋಗ್ತಿದ್ದಾರೆ ಇವರು ಅಂತಿದ್ದೀರಾ? ನಾವಿವತ್ತು ನಮ್ಮ ಟ್ರಿಪ್ನ ಮೊದಲನೇ ಸ್ಟಾಪ್ ಇನ್ನಿಸ್ಬ್ರೂಕ್ಕಿಗೆ ಬಂದಿದ್ದೀವಿ. ಇನ್ನಿಸ್ಬ್ರೂಕಲ್ಲಿ ನಮ್ಮ ಮೊದಲನೇ ಸ್ಟಾಪ್ ಎಲ್ಲಿ ಅಂದರೆ ಸ್ವರೋವ್ಸ್ಕಿ ಕ್ರಿಸ್ಟಲ್ ಗಾರ್ಡನ್ ಅಂತ. ಕ್ರಿಸ್ಟಲ್ಸ್ನ ನಾವೆಲ್ಲ ಕಿವಿನಲ್ಲಿ ಹಾಕೊಂಡಿದ್ದೀವಿ, ಕತ್ತಲ್ಲಿ ಹಾಕೊಂಡಿದ್ದೀವಿ. ಬಟ್ ಇವರು ಕ್ರಿಸ್ಟಲ್ಸ್ನ ಮ್ಯೂಸಿಯಮಲ್ಲೇ ಇಟ್ಟಿದ್ದಾರಂತೆ. ಹೇಗಿಟ್ಟಿದ್ದಾರೆ? ವಿಚಿತ್ರವಾಗಿ ಇಟ್ಟಿರ್ತಾರಾ, ಇಲ್ಲ ಡಿಸೈನ್ ಡಿಸೈನ್ ಆಗಿ ಇಟ್ಟಿರ್ತಾರಾ? ಹೇಗಿಟ್ಟಿರ್ತಾರೆ ನೋಡೋಣ ಬನ್ನಿ. ಒಳಗೆ ಎಂಟ್ರ್ ಆಗ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಸ್ವರೋವ್ಸ್ಕಿ ಅವರ ಅತಿ ಚಿಕ್ಕ ಕ್ರಿಸ್ಟಲ್. ಇದು ಎಷ್ಟು ಚಿಕ್ಕದು ಅಂದರೆ ಇದನ್ನು ಬೂದ್ಗನ್ನಡಿಲಿ ಹಾಕೊಂಡು ನೋಡಬೇಕು. ಇದರ ಪಕ್ಕನೇ ಇವರ ಅತಿ ದೊಡ್ಡ ಹ್ಯಾಂಡ್ ಕಟ್ ಕ್ರಿಸ್ಟಲ್ನ ಕೂಡ ಇಟ್ಟಿದ್ದಾರೆ. ಆಚೆ ಇರೋ ಚಳಿ ಸಾಲದು ಅಂತ ಒಳಗಡೆ ಸ್ನೋ ವರ್ಲ್ಡ್ನೇ ಕ್ರಿಯೇಟ್ ಮಾಡಿದ್ದಾರೆ. ಹುಚ್ಚಿನ ಮದ್ವೆಲಿ ಉಂಡೋನೆ ಜಾಣ ಅನ್ನೋ ಥರ ಈ ಅನ್ಸೀಸನ್ ಸ್ನೋಫಾಲ್ನ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮುಂದೇನಿದೆಯಪ್ಪ ಅಂತ ನೋಡಿದ್ರೆ ಇಡೀ ಹಾಲಿವುಡ್ನೇ ಕರ್ಕೊಂಡು ಬಂದಂಗಿತ್ತು. ಇಲ್ಲಿ ಲೇಡಿ ಗಾಗಾ ಹಾಕೊಂಡಿದ್ದ ಡ್ರೆಸ್ ಇಂದ ಹಿಡಿದು 1000 ಸ್ವರೋವ್ಸ್ಕಿ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ಡ್ರೆಸ್, ಮರ್ಲಿನ್ ಮೆನ್ರೋ ಅವರು ಜಾನ್ ಎಫ್ ಕೆನಡಿ ಅವ್ರಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡೋಕ್ಕೆ ಯೂಸ್ ಮಾಡಿದ ಡ್ರೆಸ್, ಸಿಂಡ್ರೆಲಾ ಮೂವಿನಲ್ಲಿ ಯೂಸ್ ಮಾಡಿರೋ ಶೂಸ್, ಹೀಗೆ ಸ್ವರೋವ್ಸ್ಕಿ ಅವ್ರ ಜೊತೆ ಸಂಬಂಧ ಇರೋ ಎಲ್ಲ ಫೇಮಸ್ ಸೆಲೆಬ್ರಿಟೀಸ್ ಯೂಸ್ ಮಾಡಿರೋ ಆಬ್ಜೆಕ್ಟ್ಸ್, ಡ್ರೆಸ್, ಕಾಸ್ಟ್ಯೂಮ್ಸ್ ಎಲ್ಲನೂ ಕೂಡ ನೀವಿಲ್ಲಿ ನೋಡ್ಬೋದು. ಬರೀ ಕಾಸ್ಟ್ಯೂಮ್ಸ್ ಅಷ್ಟೇ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಿಂದ ಆರ್ಟಿಸ್ಟ್ಗಳು ಬಂದು ಸ್ವರೋವ್ಸ್ಕಿ ಕ್ರಿಸ್ಟಲ್ಸ್ ಬಳಸ್ಕೊಂಡು ಆರ್ಟ್ ಇನ್ಸ್ಟಾಲೇಷನ್ಸ್ ಮಾಡಿದ್ದಾರೆ. ಈ ಜೇಡರ ಬಲೆಯಿಂದ ತಪ್ಪಿಸ್ಕೊಂಡು ನಾವು ಮುಂದೆ ಹೋಗಿದ್ದು ಈ ನೀಲಿ ಕೋಣೆಗೆ. ಇಲ್ಲದೇನೋ ಕಲರ್ ಚೇಂಜ್ ಆಗುತ್ತೆ ಅಂತ 10 ನಿಮಿಷ ನಿಂತ್ಕೊಂಡು ಕಾದ್ವಿ, ಏನೂ ಆಗಲಿಲ್ಲ, ಬಿಟ್ಬಿಟ್ಟು ಮುಂದೆ ಹೋದ್ವಿ. ನಮ್ಮ ಇಂಡಿಯನ್ಸ್ ಅಂದರೆ ಏನು ಕಡಿಮೆನಾ? ಎಲ್ಲಿ ಹೋದ್ರೂ ನಮ್ಮ ಛಾಪ್ ಮೂಡಿಸೋದ್ರಲ್ಲಿ ನಾವು ಎತ್ತಿದ ಕೈ. ಇಲ್ಲೂ ಕೂಡ ನಮ್ಮ ಭಾರತದವರೇ ಆದ ಮನೀಶ್ ಅರೋರಾ ಅನ್ನೋರು ಕೂಡ ಒಂದು ಆರ್ಟ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನಮ್ಮ ಆನೆಸ್ಟ್ ಒಪಿನಿಯನ್ ಹೇಳಬೇಕಂದ್ರೆ ಎಲ್ಲ ಮ್ಯೂಸಿಯಮ್ಸ್ ಥರ ಇದು ಕೂಡ ಬೋರಿಂಗ್ ಆಗಿತ್ತು. ಇದ್ದಿದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಇದು ಒಂದು ರೂಮು. ಭೂಮಿ ಮೇಲೆ ನಕ್ಷತ್ರ ಲೋಕನೇ ಸೃಷ್ಟಿ ಮಾಡಿದ್ದಾರೆ, ಶಾಬಾಷ್ ಅಂದ್ಕೊಂಡ್ವಿ. ಈ ಮಾಯಾಲೋಕನ ಸೃಷ್ಟಿಸೋಕೆ ಇವರು 1 ಕ್ಯೂಬಿಕ್ ಮೀಟರ್ದು ಕ್ರಿಸ್ಟಲ್ನ ಎಕ್ಸ್ಪ್ಲೋಡ್ ಮಾಡಿ ಸಿಕ್ಕಿದ 7000 ಚಿಕ್ಕ ಚಿಕ್ಕ ಚೂರುಗಳನ್ನು ತಂದು ಇಲ್ಲಿ ಇಟ್ಟಿದ್ದಾರೆ.
ಇಲ್ಲಿ ನಮ್ಮ ಹಾರ್ಟ್ ಬೀಟ್ ರೀಡ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಬೀಟ್ಸ್ ಬರುತ್ತೆ ಅಂತ ಕೂಡ ಹೇಳಿದ್ರು. ಇದೆಲ್ಲ ನೋಡ್ಕೊಂಡು ಎಲ್ಲವನ್ನು ಕೊಳ್ಳುವಾಸೆ ಆದರೆ ಯಜಮಾನ್ರಿಗೆ ಶಾಪಿಂಗ್ ಅಂದ್ರೆ ತೊಂದರೆ ಅಂತ ವಿಂಡೋ ಶಾಪಿಂಗ್ ಮಾಡಿಕೊಂಡು ಆಚೆ ಬಂದ್ವಿ. ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಇರೋ ಈ ಇನ್ಸ್ಟಾಲೇಷನ್ ತುಂಬಾ ಫೇಮಸ್ ಆಗಿರೋದು. ನಮ್ಮ ಇಂಡಿಯನ್ ಮೂವೀಸ್ ಅಲ್ಲೆಲ್ಲ ತುಂಬಾ ನೋಡಿರ್ತೀರಾ ನೀವು. ಕನ್ನಡ ಮೂವೀಸ್, ದರ್ಶನ್ ಮೂವೀಸ್, ಪುನೀತ್ ರಾಜ್ಕುಮಾರ್ ಮೂವೀಸ್ ಅಲ್ಲೂ ಕೂಡ ಈ ಇನ್ಸ್ಟಾಲೇಷನ್ ಮುಂದೆ ವಿಡಿಯೋ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ನದಿ ತೀರದಲ್ಲೊಂದು ವಿಹಾರ ಮಾಡಿಕೊಂಡು ಹಳೆಯ ಪಟ್ಟಣಕ್ಕೆ ಅಂದ್ರೆ ಓಲ್ಡ್ ಟೌನ್ಗೆ ಬಂದ್ವಿ. ನೀವೇನೇ ಹೇಳಿ ಒಂದು ಐಸ್ ಕ್ರೀಮ್ ತಿಂತ ಓಲ್ಡ್ ಟೌನಲ್ಲಿ ತಿರ್ಗಾಡೋ ಮಜಾನೇ ಬೇರೆ. ಅಲ್ಲಿಂದ ನಮ್ಮ ಬಾಯ್ಸ್ ಇಂದೊಂದು ಫೋಟೋ ಶೂಟ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನಡೀತಿದ್ದ ಒಂದು ಫ್ಲೀ ಮಾರ್ಕೆಟ್ನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋದ್ವಿ. ನೋಡೋಕೊಳ್ಳೆ ನಮ್ಮೂರ್ ಜಾತ್ರೆ ತರನೇ ಇದೆ ಅಲ್ವಾ, ಬಟ್ ಜನ ಮಾತ್ರ ಇಲ್ಲ ಅಂತ ಅನ್ಕೊಂತಿದ್ವಿ. ಅಷ್ಟಲ್ಲಿ ಕಾಣಿಸಿದ್ರು ನೋಡಿ ಜನ. ಸೊ ಇನ್ಸ್ಬ್ರುಕ್ ಎಲ್ಲ ನೋಡಿದ್ದಾಯ್ತು. ತುಂಬಾ ನೋಡಕ್ ಆಗ್ಲಿಲ್ಲ ತುಂಬಾ ಜಾಗಗಳು. ಅದು ಒಂದು ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಸ್ಟಾಪ್ ಓವರ್ ನಮ್ಮ ಟ್ರಿಪ್ಪಲ್ಲಿ. ಸೊ ಹಾಗಾಗಿ ತುಂಬ ಜಾಗಗಳು ನೋಡೋಕೆ ಆಗಲಿಲ್ಲ. ಬಟ್ ನಾವು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಕ್ರಿಸ್ಟಲ್ ಗಾರ್ಡನ್ ಕವರ್ ಮಾಡೋಣ ಅಂತ. ಮತ್ತು ಓಲ್ಡ್ ಟೌನ್ ಸ್ವಲ್ಪ ಓಡಾಡಿದ್ವಿ, ನದಿ ಹತ್ರ ಸ್ವಲ್ಪ ಓಡಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು, ಫ್ರೆಶ್ ಅನ್ನಿಸ್ತು. ಸೊ ಇವಾಗ ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರಯಾಣ ಮುಂದುವರ್ಸೋಣ. ನಾವು ನೆಕ್ಸ್ಟ್ ಹೋಗ್ತಿರೋ ಜಾಗ ಇಟಲಿನಲ್ಲಿರೋ ಒಂದು ಬ್ಯೂಟಿಫುಲ್ ಲೇಕ್. ಇಟ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಫೇಮಸ್ ಇನ್ಸ್ಟಾಗ್ರಾಮಬಲ್ ಲೇಕ್. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತೇಳಿ. ಅಲ್ಲೇ ಡೈರೆಕ್ಟ್ ಆಗಿ ಹೋಗಿ ನಮ್ಮ ಕಣ್ಣಾರೆ, ನಮ್ಮ ಈ ಕ್ಯಾಮ್ರಾ ಕಣ್ಣಲ್ಲಿ ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ತೀವಿ. ಇವಾಗ ನಾವು ಹೋಗ್ತಾ ಇರೋ ಲೇಕ್ ಎಷ್ಟು ಫೇಮಸ್ ಅಂದ್ರೆ, ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪ್ರೈವೇಟ್ ವೆಹಿಕಲ್ಸ್ಗೆ ಎಂಟ್ರಿನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು ಸೈಕಲ್ ಅಲ್ಲಿ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಲ್ಲಿ ಬರ್ತಿದ್ದೀರಾ ಅಂದ್ರೆ ಓಕೆ, ಬಟ್ ಕಾರಲ್ಲಿ ಬರ್ತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ 1 ರಿಂದ 2 ವಾರ ಮುಂಚೆನೆ ಪಾರ್ಕಿಂಗ್ ಲಾಟ್ನ ಪ್ರೀ ಬುಕ್ ಮಾಡ್ಕೋಬೇಕು. ಸಮ್ಮರ್ ಟೈಮಲ್ಲಿ ಇಲ್ಲಿ ತುಂಬಾ ಟೂರಿಸ್ಟ್ಗಳು ಬರೋ ಕಾರಣ ಪಾರ್ಕಿಂಗ್ ಲಾಟ್ಸ್ ಎಲ್ಲ ಫುಲ್ ಆಗಿರುತ್ತೆ.
ಅರೌಂಡ್ 40 ಯೂರೋಸ್ ಪೇ ಮಾಡಿದ್ರೆ ಫುಲ್ ಡೇ ಪಾರ್ಕಿಂಗ್ ಸಿಗುತ್ತೆ, ಬಟ್ ಮೊದಲೇ ಬುಕ್ ಮಾಡ್ಕೋಬೇಕು. ಇವಾಗ ನಾವು ನಮ್ಮ ಮೊದಲನೇ ಆಕ್ಚುಯಲ್ ಡೆಸ್ಟಿನೇಷನ್ ಡಾಲೋಮೈಟ್ಸ್ಗೆ ಬಂದಿದ್ದೀವಿ. ಡಾಲೋಮೈಟ್ಸ್ ಅಲ್ಲಿರೋ ಒಂದು ಬ್ಯೂಟಿಫುಲ್ ಲೇಕ್ ಲಾಗೋಡಿ ಬ್ರೇಸ್ ನೋಡಕ್ ಹೋಗ್ತೀವಿ. ಬಟ್ ಅದಕ್ಕೆ ಮುಂಚೆ ನಿಮ್ಗೊಂದು ಸೂಪರ್ ವ್ಯೂ ತೋರಿಸ್ತೀವಿ. ಈ ಕಡೆ ನೋಡಿ ಒಂದ್ಸಲ. ಡಾಲೋಮೈಟ್ಸ್ ತುಂಬಾ ದೊಡ್ಡದಿದೆ ತಾನೆ. ಅದನ್ನ ಹತ್ತವಾ ಈ ಕಡೆ. ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೇಕ್, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಇಂತ ಬ್ಯೂಟಿಫುಲ್ ಲೇಕ್ ಮೇಲೆ ದೋಣಿ ವಿಹಾರ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೇಡ ಅಲ್ವಾ? ಬನ್ನಿ ಒಂದ್ಸಲ ಹೋಗಿ ನೋಡ್ಕೊಂಡ್ ಹೇಗ ಅನ್ನಿಸ್ತಾ ಇದೆ ಅಭಿಷೇಕ್ ಎಕ್ಸ್ಪೀರಿಯನ್ಸ್? ನಾನು ನೀನು ಫಸ್ಟ್ ಟೈಮ್ ಇಲ್ಲಿಗೆ ಹೋಗೋಣ ಅಂದಾಗ ನಾನು ಗೂಗಲ್ಗೆ ಹೋಗ್ಬಿಟ್ಟು ಇಮೇಜಸ್ ಎಲ್ಲ ನೋಡಿದಾಗ ಅನ್ಕೊಂಡೆ ಎಲ್ಲ ಬರೀ ಫೋಟೋಶಾಪ್ ಮಾಡಿ ಹಾಕಿದ್ದಾರೆ, ಹೆಂಗಿರುತ್ತೆ ಒಂದು ಜಾಗ ಅಂತ. ಇಲ್ಲಿಗೆ ಬಂದ್ಮೇಲೆ ಅನಿಸ್ತಾ ಇದೆ, ಇಲ್ಲಿ ತೆಗಿಯೋ ಒಂದು ಫೋಟೋಗೂ ಯಾವ ಫೋಟೋಶಾಪು ಬೇಡ, ಏನು ಎಡಿಟಿಂಗ್ ಮಾಡೋದು ಬೇಡ. ಬಟ್ ಯಾವತ್ತು ಇದೊಂದು ಓಡಿಸಿರ್ಲಿಲ್ಲ. ಎಲ್ಲ ಗಾಡಿ, ಎತ್ತಿನ ಗಾಡಿ, ಟ್ರ್ಯಾಕ್ಟ್ರು, ಬಸ್ ಓಡಿಸಿಲ್ಲ, ಕಾರು ಅಂತೆಲ್ಲ ಓಡಿಸಿದ್ದೆ. ಇವತ್ತು ಬೋಟು ಓಡಿಸ್ತಾ ಆಯ್ತು. ಯಾಕೆ ಊಟಿನಲ್ಲೆಲ್ಲ ಓಡಿಸಿಲ್ವಾ? ಅಲ್ಲ, ಅದೇ ಅದು ಪೆಡಲ್ ಬೋಟ್, ಈ ತರ ರೋಯಿಂಗ್ ಬೋಟ್ ಎಲ್ಲ ಓಡಿಸಿಲ್ವಲ್ಲ. ಅಲ್ಲ ಶ್ವೇತಾ, ಆರಾಮಾಗಿ ನಿನ್ನ ಬೋಟ್ ಕೂರಿಸಿ ನಿನ್ನ ಮಗ ಶ್ರವಣ ಕುಮಾರ್ ಅಂತಾರ ಬೋಟ್ ಕರ್ಕೊ ಹೋಗ್ತಾ ಇದ್ದಾನೆ. ಹೆಂಗ ಅನಿಸ್ತಾ ಇದೆ ನೋಡಿ ನಮ್ಮ ಶ್ರವಣ ಕುಮಾರ. ಏಲಯ್ಯ, ಏಲಮಲಯ್ಯ, ಐಸ್ ಕ್ರೀಮ್. ಏನ್ ತಿಂದೆ ಬೆಳಗ್ಗೆ? ಬ್ರೆಡ್. ಅಯ್ಯೋ ತೋರ್ಸು ಮತ್ತೆ ಬ್ರೆಡ್ ಇನ್ ಪವರ್, ಆಸ್ಟ್ರಿಯನ್ ಬ್ರೆಡ್ ಇನ್ ಪವರ್. ಉಲ್ಟಾ ಪಲ್ಟಾ ಇದೆ ಇದು. ಏನ್ ಮಾಡ್ತಾ ಇದೀಯ? ಹಂಗಲ್ಲ ನೋಡು, ಇಲ್ಲಿ ಹೆಂಗಿದೆ, ಅಲ್ಲಿ ಹೆಂಗಿದೆ. ಇಟ್ಸ್ ಇನ್ಪರ್ಫೆಕ್ಟ್. ಇರೋ ಹಂಗೆ ಮಾಡ್ತಾ ಇದೀನಿ. ಇರೋ ಹಂಗೆ ನಾನು ಹಂಗೆ ಮಾಡ್ತಾ ಇದ್ದೀನಿ. ನೋಡು. Don't say congratulations, but you know they watch that shit. I ain't even gon' get mad. I'm young, black and rich. She tryna sell me lies, bitch. I ain't buying shit. If we ain't talking. ಇಷ್ಟು ಚಂದದ ದೋಣಿ ವಿಹಾರದ ನಂತರ ಲೇಕ್ ಸುತ್ತ ಒಂದು ವಾಕ್ ಮಾಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗೊತ್ತಾಯ್ತು ಅದು ವಾಕ್ ಅಲ್ಲ, ಆಲ್ಮೋಸ್ಟ್ 3.5-4 ಕಿಲೋಮೀಟರ್ ಇರೋ ಹೈಕ್ ಅಂತ.
ಫಾಲ್ಸ್ನ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಲೈಟ್ಗೆ ತಕ್ಕ ಹಾಗೆ ಮತ್ತು ಸೀಸನ್ಗೆ ತಕ್ಕ ಹಾಗೆ ಇದ್ರ ನೀರಿನ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೀಸನ್ದು ಗೊತ್ತಿಲ್ಲ, ಬಟ್ ಲೈಟ್ಗೆ ತಕ್ಕಂತೆ ಕಲರ್ ಚೇಂಜ್ ಆಗೋದನ್ನಂತೂ ನಾವು ನೋಡಿದ್ವಿ. ಇಲ್ಲಿ ಪ್ರತಿ ಟರ್ನಲ್ಲಿ, ಪ್ರತಿ ಓಪನಿಂಗಲ್ಲಿ, ಪ್ರತಿಯೊಂದು ಆ್ಯಂಗಲಿಂದನೂ ಈ ಲಾಗೋ ಎಷ್ಟು ಸಖತ್ತಾಗಿ ಕಾಣ್ತಾ ಇತ್ತು ಅಂದರೆ ಹೇಳಕ್ಕೆ ಎರಡು ಮಾತೇ ಬರಲ್ಲ. ಇಲ್ಲಿ ಅಷ್ಟೊಂದು ಜನ ಇದ್ದರೂ ಕೂಡ ನಮಗೆ ಒಂಥರ ಗಜಿಬಿಜಿ ಅಂತ ಏನು ಅನ್ನಿಸ್ಲಿಲ್ಲ. ಮೇ ಬಿ ನಾವು ಸನ್ಸೆಟ್ ಟೈಮ್ಗೆ ಹೋಗಿದ್ವಲ್ಲ, ಅದಕ್ಕೆ ಸ್ವಲ್ಪ ಜನ ಕಡಿಮೆ ಇದ್ದರು ಅನಿಸುತ್ತೆ. ಬಟ್ ಇಲ್ಲಿ ಸನ್ಸೆಟ್ಗಿನ್ನ ಸನ್ರೈಸ್ ತುಂಬ ಚೆನ್ನಾಗಿರುತ್ತಂತೆ. ನೀವು ಹೋದರೆ ಬೆಳಗಿನ ಟೈಮಲ್ಲೇ ಹೋಗಿ. ಸೊ ಇದಾಗಿತ್ತು ನಮ್ಮ ಮೊದಲನೇ ಪ್ರಯತ್ನ. ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸೊ ದಟ್ ವಿ ನೋ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನಮಗೂ ಒಂದು ಇನ್ಸ್ಪಿರೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು. Like and subscribe. ಐಸ ಅನ್ನಕ್ಕೆ ಎಳಿಬೇಕು. ಓಕೆ, ರಿದಮ್ ಏಲೇಲಯ್ಯ ಐಸ ಅಂತ ಹೇಳ್ಕೊಂಡು ಹೇಳಿ. ಏಲೇಲಯ್ಯ ಐಸ, ಏಲೇಲಯ್ಯ ಐಸ. ಇವ್ನು ಫಾಸ್ಟಾಗಿ ಇಳಿತಾ ಇದ್ದಾನೆ. ಅದಕ್ಕೆ just give full control. ಅಯ್ಯೋ ಅದು ಹೆಂಗ್ ಒಬ್ನೇ ಮಾಡ್ತಾ ಇದ್ದೆ ತನಕ. ಯಪ್ಪೋ ಈ ಥರ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಮುದ ಕೊಡುತ್ತಲ್ಲ. ಪ್ರಕೃತಿಯ ಮಡಿಲಲ್ಲಿ ಒಂದು ಸುಂದರ ತಾಣ, ಅಲ್ಲಿ ನೇಸರ ಕರಗಲು ಹೊನ್ನಾಯಿತು ನೀರ ಬಣ್ಣ. ಹಳೆ ನೆನಪಿನ ಕದ ತಟ್ಟಿತು ಇಳಿ ಸಂಜೆಯ ಕಿರಣ. ಬಾಲ್ಯದ ನೆನಪಾಗಲು ಎದೆ ತುಂಬಿತು ಮೌನ. ನೋವುಂಟು ಸುಖ ಉಂಟು ಬದುಕೊಂದು ಕವನ. ಚಿಂತಿಸದೆ ಮುಂದೆ ಸಾಗಲಿ ಜೀವನದ ಈ ಪಯಣ, ನಮ್ಮೀ ಪಯಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋನಲ್ಲಿ.